ಇದೇನು ಮನೆ ಒಳಗಡೆ ಯಾರು ಕಾಣಿಸ್ತಾನೆ ಇಲ್ಲ. ಎಲ್ಲ ಎಲ್ಲೊಂಟೋಗ್ಬಿಟ್ರಪ್ಪ. ಪವಿತ್ರಕ್ಕ, ಯಾರದು? ಬಂದೇರಿ ಒಂದು ನಿಮಿಷ. ಹರೇ ಗ್ರೀಷ್ಮ, ಇದೇನು ಸಣ್ಣನಾಗಿ ನೀನು ಬಂದ್ಬಿಟ್ಟಿದ್ಯಲ್ಲ, ಏನ್ ಸಮಾಚಾರ? ಅದು ಅಕ್ಕ, ನಿಂಗೆ ಎಲ್ಲ ವಿಷಯ ಗೊತ್ತಲ್ಲಕ್ಕ. ಅದು ಕುಸುಮ ಮನೆ ಬಿಟ್ಟು ಬಂದಿಲ್ಲಿದ್ದಾಳಲ್ಲ, ಅದಕ್ಕೆ ಸ್ವಲ್ಪ ಅವಳ ಹತ್ರ ಮಾತಾಡಬೇಕಾಗಿತ್ತು. ನಾನು ಅದಕ್ಕೆ ಬಂದಿದ್ದೀನಿ. ಹೌದಾ ಗ್ರೀಷ್ಮ, ಆದರೆ ಈ ಟೈಮಲ್ಲಿ ನೀನು ಕುಸುಮ ಹತ್ರ ಮಾತಾಡೋದು ಅಷ್ಟು ಚೆನ್ನಾಗಿರಲ್ಲ ಅಂತ ನನಗನ್ನಿಸ್ತಿದೆ. ಯಾಕೆಂದರೆ ಅವಳಿಗೆ ಸಿಟ್ಟು ಕಡಿಮೆ ಆಗಿಲ್ಲ, ಹಾಗಾಗಿ ಹೇಳ್ತಾ ಇದ್ದೀನಿ. ಹೌದು ಅಕ್ಕ, ನಂಗೆ ಅದ್ರ ಬಗ್ಗೆ ಎಲ್ಲ ಚೆನ್ನಾಗಿ ಗೊತ್ತಿದೆ. ಆದರೆ ನಾನು ಇವಾಗ ಮಾತಾಡದೆ ಹೋದರೆ ಮತ್ತೆ ಮಾತಾಡೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ. ಹಾಗಾಗಿ ನಾನು ಇವಾಗಲೇ ಮಾತಾಡಲೇಬೇಕು ಅವಳ ಹತ್ರ. ಅಲ್ಲ ಗ್ರೀಷ್ಮ, ಇದೆಲ್ಲ ಹೆಂಗಾಯಿತು? ನೀನು ಅರುಣಸ್ ಹೇಳ್ತಾ ಇದ್ದಲ್ಲ ಇದಕ್ಕೆಲ್ಲ ಅವನೇ ಕಾರಣ ಅಂತ. ನನಗದು ನಂಬಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ನಾನು ಅವನನ್ನ ಇವಾಗಿಂದ ನೋಡ್ತಾ ಇಲ್ಲ, ಹುಟ್ಟಾಗಿಂದ ನಾನು ನೋಡ್ತಾ ಇದ್ದೀನಿ ಅವನನ್ನ. ಅವನು ಏನು ಅಂತ ನನಗೆ ಗೊತ್ತಿಲ್ವಾ? ಪವಿತ್ರಕ್ಕ, ಹೌದು, ನೀನು ಹೇಳ್ತಾ ಇರೋದು ನಿಜಾನೇ. ಇದಕ್ಕೂ ಮಾವನಿಗೂ ಯಾವ ಸಂಬಂಧನೂ ಇಲ್ಲ ಪವಿತ್ರಕ್ಕ. ಏನು ಗ್ರೀಷ್ಮ, ನೀನು ಏನು ಹೇಳ್ತಾ ಇದೀಯಾ? ನಿಮ್ಮ ಅಮ್ಮ ಹತ್ರ ಹೋಗಿ ಅವನೇ ಕಾರಣ ಅಂತ್ಯ, ನಾನು ಕೇಳಿದ್ರೆ ಅವನ ಕಾರಣ ಅಲ್ಲ ಅಂತ್ಯ. ನೀನು ಮೊದಲು ಏನಾಯ್ತು ಅಂತ ನೀಟಾಗಿ ನನಗೆ ಬಿಡಿಸಿ ಹೇಳು, ಇಲ್ಲ ಅಂದರೆ ನನಗೇನು ಅರ್ಥ ಆಗಲ್ಲ. ಹೇಳ್ತೀನಿ ಅಕ್ಕ, ಎಲ್ಲ ನಿಜ ಇವತ್ತು ನಾನು ಹೇಳ್ಬಿಡ್ತೀನಿ. ಅದೇನಾಯ್ತು ಅಂದರೆ, ಕಾಲೇಜಲ್ಲಿ ನನ್ನ ಜೊತೆ ಓದ್ತಾರ ಹುಡುಗ ಇದ್ದಾನೊಬ್ಬ, ಮನೋಜ್ ಅಂತ. ನಾನು ಅವನಿಬ್ರು 2 ವರ್ಷದಿಂದ ಲವ್ ಮಾಡ್ತಿದ್ವಿ. ನಾನು ಈ ವಿಷಯನ ಅಮ್ಮಂಗೆ ಹೇಳಬೇಕು ಅಂತ ತುಂಬ ಪ್ರಯತ್ನ ಪಟ್ಟೆ, ಆದರೆ ಅಮ್ಮ ನನ್ನ ಮಾತು ಕೇಳಲ್ಲ. ಅದು ನಿಮಗೆ ಚೆನ್ನಾಗಿ ಗೊತ್ತಲ್ಲ. ಹಾಗಾಗಿ ಇದೆಲ್ಲನೂ ನಾವಿಬ್ಬರು ಒಂದ್ಸಾರಿ ತಪ್ಪು ಮಾಡಿಬಿಟ್ವಿ ಅಕ್ಕ. ಅದ್ರ ಫಲನೇ ಇದು. ಗ್ರೀಷ್ಮ, ನಿಂಗೆ ಈ ರೀತಿ ಮಾತಾಡೋದಕ್ಕೆ ನಾಚಿಕೆ ಆಗಲ್ವಾ? ನೀನು ಇದಕ್ಕೆ ನಾನು ಕಾಲೇಜಿಗೆ ಹೋಗೋದು? ಹಾಂ ಅಕ್ಕ, ನಮ್ಮದು ತಪ್ಪಾಯಿತು ಅಕ್ಕ, ನನಗೆ ಕ್ಷಮಿಸ್ಬಿಡು. ಅಲ್ಲ ಗ್ರೀಷ್ಮ, ನೀನು ಇವಾಗ ಬಂದು ಸಾರಿ ಕೇಳಿದ್ರೆ ಎಲ್ಲ ಸರಿಯಾಗುತ್ತಾ? ಅಲ್ಲ, ನೀನು ಮಾಡಿದ ಒಂದು ತಪ್ಪಿಂದ ನೋಡು ಎಷ್ಟು ಜನ ಕಷ್ಟ ಅನುಭವಿಸ್ಬೇಕಾಗಿದೆ. ಒಂದು ಸಂಸಾರನೇ ಹಾಳಾಗೋಯ್ತಲ್ಲೇ, ಅದು ನಿನ್ನಿಂದಾಗಿ. ನನಗೆ ನಿನ್ನ ಮುಖ ನೋಡೋಕೆ ಅಸಹ್ಯ ಆಗ್ತಿದೆ. ಅಕ್ಕ ಪ್ಲೀಸ್ ಅಕ್ಕ, ನಂಗೆ ನೀನು ಸಹಾಯ ಮಾಡ್ಬೇಕು ಇವಾಗ. ನೀನು ನನ್ನ ಕೈ ಬಿಟ್ಬಿಟ್ರೆ ನಾನು ಎಲ್ಲೋಗ್ಲಿ? ಅಕ್ಕ, ನಂಗೊಂದು ಚಿಕ್ಕ ಸಹಾಯ ಮಾಡಕ್ಕ. ನಾನು ಈ ವಿಷಯ ಎಲ್ಲನೂ ಕುಸುಮಿಗೆ ಹೇಳ್ಬೇಕು. ಹಾಗಾಗಿ ಅವಳು ಸ್ವಲ್ಪ ಕರಿತೀರಾ? ಅವಳ ಹತ್ರ ಮಾತಾಡಿ ಅವಳನ್ನ ಮಾವನ್ನ ನಾನು ಒಂದು ಮಾಡಬೇಕು. ಪಾಪ ಅಲ್ಲಿ ಮಾವನು ಹಂಗೆ ತುಂಬ ಕೊರಗ್ತಾ ಇದ್ದಾರೆ. ಬೇಕಾಗಿಲ್ಲ, ಅದರ ಅವಶ್ಯಕತೆ ಏನೂ ಇಲ್ಲ. ನನ್ನ ಹತ್ರ ಯಾರು ಮಾತಾಡೋದು ಬೇಕಾಗಿಲ್ಲ. ನನಗೆ ಯಾರ ಜೊತೆ ಮಾತಾಡೋಕ್ಕೂ ಇಷ್ಟ ಇಲ್ಲ. ಕುಸುಮ ಪ್ಲೀಸ್, ಹಂಗೆಲ್ಲ ಮಾತಾಡಬೇಡ. ನಾನು ಏನು ಹೇಳ್ತೀನಿ ಅಂತ ಮೊದಲು ಕೇಳು, ಆಮೇಲೆ ನಿಂಗೆ ಏನು ಅನ್ಸುತ್ತೆ ಮಾಡುವಂತೆ. ನಾನು ಇಷ್ಟೊತ್ತರೆಗೂ ನೀನು ಹೇಳಿದೆಲ್ಲದನ್ನು ಕೇಳಿಸ್ಕೊಂಡೆ. ಏನು ಅವನೇ ನಿಂಗೆ ಹೇಳಿ ಕಳಿಸಿದ್ನಾ? ಈ ಥರ ಎಲ್ಲ ಹೋಗಿ ಕುಸುಮನ ಮುಂದೆ ಹೇಳು, ಅವಳು ದಡ್ಡಿ, ಅವಳಿಗೇನು ಗೊತ್ತಾಗಲ್ಲ, ಪೆದ್ದು ಅವಳ ಮೊದಲೇ, ಅವಳು ನಂಬಿಡ್ತಾಳೆ ಅಂತ. ಹಾಂ ಇಲ್ಲ ಕುಸುಮ, ನನ್ನ ಮಾವ ಏನು ಹೇಳ್ಕೊಟ್ಟಿಲ್ಲ, ನಾನಾಗೆ ಬಂದು ನಿಜ ಹೇಳ್ತಾ ಇರೋದು. ಇಷ್ಟಕ್ಕೂ ಆಗಿದ್ದು ಅದೇ ಅಲ್ವಾ? ಹಾಂ, ನಾನು ನಿಂಗೆ ಇದನ್ನೆಲ್ಲ ಹೇಳ್ಕೋಬೇಕು ಅಂತ ಅಲ್ಲಿಂದ ಬಂದಿದ್ದೀನಿ. ನೀನು ಯಾಕೆ ಇದನ್ನ ನಂಬೋದಿಲ್ಲ? ನಂಬಲ್ಲ, ಯಾಕೆಂದರೆ ನನಗೊಂದ್ಸಾರಿ ಆಲ್ರೆಡಿ ನಂಬಿಕೆಯಿಂದ ತುಂಬ ದೊಡ್ಡ ಮೋಸನೇ ಆಗಿದೆ. ಹಾಗಾಗಿ ನಾನು ಯಾರ ಮಾತನ್ನು ನಂಬೋದಿಲ್ಲ. ನನಗೇನು ಬೇಕಾಗಿಲ್ಲ. ಅಕ್ಕ, ಪವಿತ್ರ ಅಕ್ಕ, ಸ್ವಲ್ಪ ನೀನಾದರೂ ಹೇಳೋ ಅವಳಿಗೆ ಯಾಕೆ ಇದು ಅರ್ಥ ಆಗ್ತಾ ಇಲ್ಲ? ನಾನು ಇನ್ನೂ ಹೇಗೆ ಹೇಳಲಿ? ನಾನು ಇನ್ನೂ ಯಾವುದೇ ನಂಬಿಸ್ಲಿ ಅವಳನ್ನು? ನೋಡು ಕುಸುಮ, ನಂಗೆ ಇದರಲ್ಲೇನೋ ಸತ್ಯ ಇರ್ಬೋದು ಅಂತ ಅನಿಸ್ತಾ ಇದೆ. ಯಾಕೆಂದರೆ ಇಲ್ಲಾಂದರೆ ಇವಳು ಸಾಮಾನ್ಯವಾಗಿ ಬಂದು ಕಣ್ಣೀರು ಹಾಕೊಂಡೆಲ್ಲ ಆಳುವಂಥ ಹುಡುಗಿ ಅಲ್ಲ. ಯಾಕೋ ನಂಗೆ ಹೇಳ್ತಾ ಇರೋದು ನಿಜ ಅಂತ ಅನಿಸ್ತಿದೆ. ನಾವ್ಯಾಕೆ ಇದನ್ನ ಪರೀಕ್ಷೆ ಮಾಡಬಾರ್ದು? ಹಾಂ ಅಯ್ಯೋ ಅತ್ತಿಗೆ, ನಿಂಗೆ ಅವನ ಬಗ್ಗೆ ಏನೂ ಗೊತ್ತಿಲ್ಲ. ಇದೆಲ್ಲ ಒಂದು ಪ್ರೀ ಪ್ಲಾನ್ ಆಗಿರುತ್ತೆ. ಯಾಕೆಂದರೆ ಇಬ್ಬರು ಸೇರಿಕೊಂಡು ಪ್ಲಾನ್ ಮಾಡಿರ್ತಾರೆ. ಅದೇನು ಅಂದರೆ, ನೀನು ಹೋಗಿ ಒಂದ್ಸಲ ಟ್ರೈ ಮಾಡು, ಅವಳು ನಂಬ್ತಾಳೆ ಇಲ್ಲೋ ನೋಡೋಣ ಅಂತ. ನಂಗೆಲ್ಲ ಗೊತ್ತು ಅತ್ತಿಗೆ. ಕುಸುಮ, ಸ್ವಲ್ಪ ಇಲ್ಲಾನು ಯೋಚನೆ ಮಾಡು. ನಾವು ಇವು ಹೇಳೋ ರೀತಿಯಾಗಿ ಆ ಹುಡುಗನ ಕರೆಸಿ ಮಾತಾಡಿದ್ರೆ ನಮ್ಗೆ ಆ ವಿಷಯ ಗೊತ್ತಾಗುತ್ತಲ್ಲ. ಏನಂತೀಯ? ಹೌದು ಅಕ್ಕ, ನೀವು ದಯವಿಟ್ಟು ಹಾಗೆ ಮಾಡಿ. ಅವನನ್ನು ಒಂದ್ಸಾರಿ ಇಲ್ಲಿಗೆ ಕರೆಸಿ, ನಾನು ಈ ವಿಷಯ ಎಲ್ಲ ಅವ್ನಿಗೆ ಹೇಳ್ಬೇಕು. ಅವ್ನು ತುಂಬಾನೇ ಒಳ್ಳೆ ಹುಡುಗ ಅಕ್ಕ. ಮುಚ್ಚೆ ಬಾಯಿ. ಒಳ್ಳೆ ಹುಡುಗ ಅಂತೆ, ಒಳ್ಳೆ ಹುಡುಗ. ಒಳ್ಳೆ ಹುಡುಗ ಆಗಿ ಮಾಡೋ ಕೆಲಸ ಇದೇನಾ? ಹಾಂ ಅಲ್ಲ, ನಿಮ್ಮನ್ನ ನಾವು ಕಾಲೇಜಿಗೆ ಏನಕ್ಕೆ ಕಳಿಸ್ತೀವಿ ಹೇಳಿ? ಒಂದು 4 ಅಕ್ಷರ ಕಲಿತು ವಿದ್ಯಾವಂತರಾಗಲಿ ಅಂತ. ಅದೇ ವಿದ್ಯಾವಂತರಾಗಬೇಕಾದ್ರೂ ನೀವೇ ಹಿಂಗೆ ನಡ್ಕೊಂಡ್ರೆ ನಾವು ಏನು ಮಾಡೋಕ್ಕಾಗುತ್ತೆ ಹೇಳು? ನೀವು ಮಾಡೋ ಕೆಲಸಕ್ಕೆ ಎಲ್ಲರಿಗೂ ಕೆಟ್ಟ ಹೆಸರೇ. ಸರಿ, ಇವಾಗ ನಾನು ಹೇಳಂಗೆ ಕೇಳು. ಆ ಹುಡುಗನ ಫೋನ್ ನಂಬರ್ ಅಂತ ಇದೆಯಲ್ಲ, ಕೊಡು. ನಾನು ಅವನ್ನ ಕಳಿಸ್ತೀನಿ. ನಾನು ಹತ್ರ ಮಾತಾಡಿದ್ಮೇಲೆ ನಾನು ನಂಬೋದು. ಅಲ್ಲಿವರೆಗೂ ನಾನು ಯಾವುದೇ ಕಾರಣಕ್ಕೂ ನಂಬೋದಿಲ್ಲ. ಹೌದು,
ನಾನು ನಿಂಗೊಂದು ವಿಷಯ ಕೇಳ್ತೀನಿ, ನೀನು ನಿಜ ಹೇಳ್ಬೇಕು ಆಯ್ತಾ? ಕೇಳು ಕುಸುಮ, ನಾನು ಇವತ್ತು ನಿರ್ಧಾರ ಮಾಡ್ಕೊಂಡೇ ಬಂದಿದ್ದೀನಿ. ಎಲ್ಲ ಇರೋ ಸತ್ಯ ಎಲ್ಲ ಒಪ್ಕೊಂಡ್ಬೇಕು ಅಂತ. ಹಾಗಾಗಿ ನೀನು ಏನೇ ಪ್ರಶ್ನೆ ಕೇಳಿದ್ರು ನಾನು ಸತ್ಯನೇ ಹೇಳ್ತೀನಿ. ಅಲ್ಲ, ಇವಾಗ ಬಂದು ಸತ್ಯ ಒಪ್ಕೋತೀನಿ ಅಂತ ನೀನು ಹೇಳ್ತಾ ಇದೆಯಲ್ಲ, ಆವತ್ತು ನೀನು ಯಾಕೆ ನಿಮ್ಮ ಅಮ್ಮ ಅಂತ ಸುಳ್ಳು ಹೇಳ್ದೆ? ಆವತ್ತು ನಿಜ ಹೇಳ್ಬೇಕಾಗಿತ್ತು ಇರೋ ವಿಷಯ ಎಲ್ಲನೂ. ಅದನ್ನ ಬಿಟ್ಬಿಟ್ಟು ಇವಾಗ ಹೇಳ್ತಾ ಇದೆಯಲ್ಲ, ಇದಕ್ಕೆ ಏನು ಕಾರಣ ಇರ್ಬೋದು? ಕಾರಣ ಇದೆ ಕುಸುಮ. ಆ ಕಾರಣ ಏನು ಅಂದರೆ ನಮ್ಮಮ್ಮ ನನಗೆ ಹೇಳಿದ್ದು, ನೀನು ಸತ್ಯನ ಯಾವುದೇ ಕಾರಣಕ್ಕೂ ಯಾರಿಗೂ ಹೇಳ್ಬಾರ್ದು ಅಂತ. ಅಷ್ಟೇ ಅಲ್ಲ, ನಾನು ವಿಷಯ ಯಾರಿಗಾದ್ರೂ ಹೇಳಿದ್ರೆ ನನಗೆ ಕೈ ಕಾಲು ಮುರಿದ್ಬಿಟ್ಟು ಮೈನಲ್ಲಿ ಕೂಡಾಕಿ ಹಿಂಸೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದಕ್ಕೆ ಆ ಬೈಕಿ ನಾನು ಯಾರಿಗೂ ಹೇಳಿರಲಿಲ್ಲ. ಏನು ಅಕ್ಕನ? ಇದೆಲ್ಲ ನೀನು ಸುಮ್ಮನೆ ಕೊಟ್ಟಿದ್ದು ಅಕ್ಕನ? ಹೇ ಗ್ರೀಷ್ಮ, ನೀನು ಏನು ಮಾತಾಡ್ತಾ ಇದೀಯಾ? ಹೌದು ಅಕ್ಕ, ಅಮ್ಮನೇ ಹೇಳ್ಕೊಟ್ಟಿದ್ದು ನನಗೆ. ಅಲ್ಲ, ಅವಳಿಗಿದ್ರಲ್ಲಿ ಏನು ಲಾಭ ಸಿಗುತ್ತೆ? ಅವಳು ಹಂಗೆ ಹೇಳ್ಕೊಡ್ತಾಳೆ. ಗ್ರೀಷ್ಮ, ನೀನೇನೋ ಹೇಳ್ತಾ ಇದೀಯಾ, ಮಾತಾಡ್ಬೇಕಾದ್ರೆ ಯೋಚನೆ ಮಾಡಿ ಮಾತಾಡು. ಅಯ್ಯೋ ಪವಿತ್ರ ಅಕ್ಕ, ನಾನು ಹೇಳ್ತಿರೋದು ನಿಜಾನೇ. ಅದು ಏನಂದ್ರೆ ಅಮ್ಮ ಹೇಳಿದ್ದು, ನೀನು ಹೇಗಾದರೂ ಮಾಡಿ ಅರುಣ್ ಮಾಮನ ಮದುವೆ ಮಾಡ್ಕೊಬಿಡು, ಆವಾಗ ನಾವಿಬ್ರು ಪರ್ಮನೆಂಟಾಗಿ ಅದೇ ಮನೇಲಿ ಇರ್ಬೋದಲ್ವಾ ಅಂತ. ಅದೇ ಅಮ್ಮನ ಐಡಿಯಾ ಆಗಿದೆ. ಏನು ನಿಮ್ಮಮ್ಮ ಅವರು ಈ ರೀತಿ ಎಲ್ಲ ಮಾಡ್ತಾರಾ? ಹಾಂ ಹೌದು ಕುಸುಮ, ಯಾಕೆಂದರೆ ನೀನು ಅರುಣ್ ಮಾವನ ಮದುವೆ ಆಗಿರೋದು ನಮ್ಮ ಅಮ್ಮಂಗೆ ಸ್ವಲ್ಪನೂ ಇಷ್ಟ ಇಲ್ಲ. ಅದೇನು ಅಂದರೆ ನೀನು ಮದುವೆ ಮಾಡ್ಕೊಳ್ಳೋಕೆ ಮೊದಲೇ ಅಮ್ಮನ ಮನಸ್ಸಲ್ಲಿ ನನ್ನನ್ನು ಮಾವನ ಕೊಟ್ಟು ಮದುವೆ ಮಾಡಬೇಕು ಅನ್ನೋದು ತುಂಬ ಆಸೆ ಇತ್ತು. ಹೌದಾ? ಇದು ಅರುಣ್ಗೆ ಗೊತ್ತಾ? ಇಲ್ಲ, ಈ ವಿಷಯ ಎಲ್ಲ ಏನು ಮಾಮಂಗೆ ಗೊತ್ತಿಲ್ಲ. ಯಾಕೆಂದರೆ ಮಾವನ ಹತ್ರ ಯಾವಾಗಲೂ ನಾನು ಅದಕ್ಕೆ ನಡ್ಕೊಂಡಿಲ್ಲ. ಸುಳ್ಳು ಹೇಳ್ಬಾರ್ದು. ಮಾವನು ಅಷ್ಟೇ, ನನ್ನ ಯಾವತ್ತೂ ಆ ವಿಷಯ ನೋಡೇ ಇಲ್ಲ. ನನಗದೆಲ್ಲ ಮೊದಲೇ ಗೊತ್ತು, ನೀನೇನು ಹೇಳ್ಬೇಕಾಗಿದ್ದಿಲ್ಲ. ನನ್ನ ಗಂಡನ ಬಗ್ಗೆ ನಂಗೆ ಚೆನ್ನಾಗಿ ಗೊತ್ತಿದೆ. ನಿನ್ನ ಗಂಡನ ಬಗ್ಗೆ ಅಷ್ಟೇ ಚೆನ್ನಾಗಿ ಗೊತ್ತಿರೋಳು ಅವನ್ನ ಬಿಟ್ಟು ಯಾಕೆ ಬಂದೆ? ಇದ್ದಿರಲ್ಲಮ್ಮ, ನೀನು ನಿಮ್ಮಮ್ಮ ಸೇರ್ಕೊಂಡು ನಾಟಕಕ್ಕೆ ನಾನು ಬಲಿಯಾಗಿದ್ದೀನಿ ಅಂತ ಅನ್ಸುತ್ತೆ. ನೋಡು, ನಂಗೆ ಇನ್ನೂ ಈ ಸತ್ಯ ಗೊತ್ತಿಲ್ಲ. ನಂಗೆ ಸತ್ಯ ಅಂತ ಕರೆಕ್ಟಾಗಿ ಗೊತ್ತಾಗ್ಬಿಡ್ಲಿ, ನಿಮ್ಮಮ್ಮನ ಇಬ್ಬರು ಸುಮ್ಮನೆ ಬಿಡಲ್ಲ ನಾನು. ನೋಡು ಕುಸುಮ, ನೀನು ನಮ್ಮಮ್ಮನ ಬೇಕಾದ್ರೆ ಏನು ಬೇಕಾದರೂ ಮಾಡ್ಕೋ. ಆದರೆ ದಯವಿಟ್ಟು ಪ್ಲೀಸ್ ನನ್ನ ಮನೋಜ್ನ ದಯವಿಟ್ಟು ಯಾರೂ ದೂರ ಮಾಡಬೇಡಿ. ನೀನು ಹೇಗಾದರೂ ಮಾಡಿ ಅವನ ಜೊತೆ ನನ್ನನ್ನು ಮದುವೆ ಮಾಡೋ ಥರ ಮಾಡು ಪ್ಲೀಸ್. ಕುಸುಮ, ಈ ಕೆಲಸಕ್ಕೆ ನೀನೊಬ್ಳು ಮಾತ್ರ ಸಾಧ್ಯ ಆಗುತ್ತೆ. ಯಾಕೆ ಬಂದ್ಬಿಡು ಅಮ್ಮಣ್ಣಿ, ನೀನು ಮಾಡಿದ ಕೆಲಸಕ್ಕೆ ನಾನು ನನ್ನ ಗಂಡ ಇಬ್ಬರು ದೂರ ಆಗಿದ್ದೀವಿ. ಅದನ್ನೆಲ್ಲ ಮರ್ತ್ಬಿಡ್ಬೇಕಂತೆ ನಾನು. ಇವಾಗ ಇವನ್ನ ಲವ ಜೊತೆಯಲ್ಲಿ ಒಂದು ಮಾಡ್ಬೇಕಂತೆ. ನನಗೆ ಬರ್ತಾರ ಸಿಟ್ಟಲ್ಲಿ ನಿನ್ನ ತಲೆ ಹಿಡ್ಕೊಂಡು ಆ ಗೋಡೆಗೆ ರಪ್ಪ ಅಂತ ಚಚ್ಚಬೇಕು ಅನ್ಸುತ್ತೆ. ಆದರೆ ಏನು ಮಾಡಲಿ, ನನ್ನ ಕೈಲಿ ಅದು ಮಾಡೋಕ್ಕಾಗ್ತಾ ಇಲ್ಲ. ಅಕ್ಕ ಕಾಪಾಡು ಅಕ್ಕ, ನೋಡೋಳು ಹೆಂಗಾಡ್ತಾವಳೆ ಅಂತ. ಬಾತ್ಗೆ ಈ ಕಡೆ ಬಾ, ಸೈಡ್ ಬಾ. ಕುಸುಮ ಕೂಲ್, ಸಮಾಧಾನ ಮಾಡ್ಕೋ. ನೋಡು, ಇವಾಗ ನೀನು ಸಿಟ್ಟು ಮಾಡ್ಕೊಂಡ್ರೆ ಕೆಲಸ ಕೆಟ್ಟೋಗುತ್ತೆ. ಸಮಾಧಾನ ಮಾಡ್ಕೋ. ಅದಕ್ಕೆ ನೀನು ಅಡ್ಡ ಬಂದು ಇವತ್ತು ಅವಳನ್ನ ಉಳಿಸಿದ್ಯಾ, ಇಲ್ಲ ಅಂದರೆ ನಾನು ಅವಳನ್ನ ಬರೀ ತಗೊಂಬಿಡ್ತಿದ್ದೆ. ನೋಡು ಗ್ರೀಷ್ಮ, ನಾನು ನಿಂಗೆ ಹೇಳಿ ಅರ್ಥ ಆಯ್ತಲ್ಲ? ಕೊಡು ಆ ಹುಡುಗನ ನಂಬರ್ ಕೊಡು, ನಾನೇ ಕಾಲ್ ಮಾಡೋನಿಗೆ ಇಲ್ಲಿಗೆ ಬರೋಕೆ ಹೇಳ್ತೀನಿ. ಕುಸುಮ, ಅರೆ ಅಂಕಲ್, ನೀವು ಅಂದಂಗೆ ನೀವೇನು ಇಲ್ಲಿ? ಬನ್ನಿ ಅಂಕಲ್. ಹೌದಮ್ಮ, ಯಾಕೋ ಗೊತ್ತಿಲ್ಲ, ನೀನೇ ನೋಡಬೇಕು ಅಂತ ನನಗನ್ನಿಸ್ತು, ಅದಕ್ಕೆ ಬಂದೆ. ಅಂಕಲ್, ನೀವು ಬಂದಿದ್ದು ಒಳ್ಳೇದೇ ಆಯಿತು. ನೀವು ಹೆಂಗೆ ಗೊತ್ತಾ, ನೀವು ಹೇಳಿದ ನಿಜ ಅಂಕಲ್. ಪಾಪ ಅರುಣ್ದು ಇದರಲ್ಲಿ ಏನೂ ತಪ್ಪಿಲ್ಲ. ಆದರೆ ಇವರಿದ್ದಾರಲ್ಲ, ಇವರಿಬ್ಬರು ತಾಯಿ ಮಗಳು, ಈ ಇಬ್ಬರು ಸೇರ್ಕೊಂಡು ನಾಡಿದ ನಾಟಕದಲ್ಲಿ ನಾವು ನನ್ನ ಗಂಡ ಇಬ್ಬರು ಬಲಿಯಾಗ್ಬಿಟ್ಟಿದ್ದೀವಿ ಅಂಕಲ್. ನಮಸ್ಕಾರ ಅಂಕಲ್. ನಮ್ಮ ಮಾವ ನಿಮ್ಮ ಬಗ್ಗೆ ತುಂಬ ಹೇಳ್ತಾ ಇದ್ರು. ನಮ್ಮ ಕುಸುಮಂಗೆ ಒಳ್ಳೆ ಬುದ್ಧಿ ಹೇಳಿ ಅವಳು ನಮ್ಮ ಇಟ್ಕೊಂಡು ಊಟ ಹಾಕಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದ ಹೇಳಬೇಕಾಗಿತ್ತು ಅಂಕಲ್. ತುಂಬ ಥ್ಯಾಂಕ್ಸ್. ಇರಲಿ ಬಿಡಮ್ಮ, ಅದು ಈ ಹುಡುಗಿ. ಅಪ್ಪ, ನೀವೇನಪ್ಪ ಇಲ್ಲಿ? ಅಲ್ಲಮ್ಮ, ನೀನು ಇಲ್ಲಿಗೆ ಅಂದಂಗೆ ನಿನಗೂ ಕುಸುಮಂಗೂ ಏನಾಗಬೇಕು? ಅಂಕಲ್, ನೀವು ಏನು ಹೇಳ್ತಾ ಇದ್ದೀರಾ? ಅಂದಂಗೆ ನಿಮ್ಮ ಮಗಳು ಅಂತ ಹೇಳಿದ್ದು ಗ್ರೀಷ್ಮಣ್ಣ? ಗ್ರೀಷ್ಮ, ಇವರು ನಿಮ್ಮಪ್ಪನ? ನಾನು ಯಾವತ್ತು ಇವ್ರನ್ನ ನೋಡೇ ಇದ್ದಿಲ್ವಲ್ಲೇ? ಕುಸುಮ, ಪವಿತ್ರಕ್ಕ, ಹೌದು ಇವರೇ ನಮ್ಮಪ್ಪ. ಅದು ನಾನು ಚಿಕ್ಕ ವಯಸ್ಸಲ್ಲಿ ಇರಬೇಕಾದ್ರೇ ಅಮ್ಮ ನನ್ನ ಕರ್ಕೊಂಡು ಅಜ್ಜಿ ಮನೆಗೆ ಬಂದ್ಬಿಡ್ತು. ಹಾಗಾಗಿ ನಾನು ಇಷ್ಟು ವರ್ಷ ಅಪ್ಪನಿಂದ ದೂರನೇ ಬೆಳೆದಿದ್ದೀನಿ. ಅಷ್ಟೇ ಅಲ್ಲ, ಅಮ್ಮಂಗೆ ಏನು ವಿಷಯ ಗೊತ್ತಾದರೆ ನಾನು ಅಪ್ಪ ಮೀಟ್ ಮಾಡ್ತೀವಿ, ಮಾತಾಡ್ತೀವಿ ಅಂತ ನನ್ನ ಕಾಜು ಕಳಿಸೋದೇ ಇಲ್ಲ. ಮನೇಲೆ ಕೂಡಾಕ್ಬಿಡ್ತಾಳೆ ಬೇಕಾದರೆ.
ಅಂತವಳೆ ಅವಳು. ಅಲ್ಲ ಗ್ರೀಷ್ಮ, ಇದು ಇಲ್ಲೇನು ನಡೀತಾ ಇದೆ ಅಂದಂಗೆ ನೀನು ಕುಸುಮನ್ಗೆ ಏನಾಗಬೇಕು ಅಂತ ಹೇಳೇ ಇಲ್ಲ. ಅಯ್ಯೋ ಅಂಕಲ್, ನಾನು ನಿಮ್ಗೆ ಹೇಳಿರ್ಲಿಲ್ವಾ ಒಂದು ಸ್ಟೋರಿ, ನನ್ನ ಗಂಡನ ಲವರ್ ಆಗಿದ್ಲು ಅಂತ? ಅದು ಇವಳೇ ಅಂಕಲ್. ಗ್ರೀಷ್ಮ, ನೀನು ಯಾಕೆ ನಿಂತ ಕೆಲಸ ಮಾಡಿದೆ? ಅಲ್ಲ, ಆ ಹುಡುಗಿಗೆ ಮೋಸ ಮಾಡೋಕೆ ನಿಂಗೆ ಹೆಂಗಮ್ಮ ಮನ್ಸು ಬಂತು? ಅಪ್ಪ ಅದು ಹಂಗಲ್ಲಪ್ಪ, ಅದೇನಾಯ್ತು ಅಂತ ನಿಂಗೆ ನಾನು ವಿಷಯ ಎಲ್ಲ ಹೇಳ್ತೀನಿ. ಅಷ್ಟಕ್ಕೂ ಇದರಲ್ಲಿ ಅರುಣ್ ಮಾವನ್ ತಪ್ಪೆಲ್ಲ ಏನೂ ಇಲ್ಲ. ತಪ್ಪು ಮಾಡಿದ್ದು ನಾನು ಮತ್ತೆ ಮನೋಜ್. ಏನು ಮನೋಜ? ನಾನು ಕೇಳಬೇಕಾದ್ರೆ ಅವ್ನು ನನ್ನ ಬೆಸ್ಟ್ ಫ್ರೆಂಡ್ ಅಷ್ಟೇ ಅಂತ ಹೇಳಿದ್ಯಲ್ಲ, ಅಂದರೆ ಇದೆಲ್ಲನೂ ನಿನ್ನಿಂದನೇ ಆಗಿರೋದಾ? ಹೌದು ಅಪ್ಪ, ನನ್ನಿಂದನೇ ಆಗಿದ್ದು. ಅದಕ್ಕೆ ಈ ವಿಷಯ ಎಲ್ಲ ಹೇಳ್ಬಿಟ್ಟು ಕುಸುಮನಿಗೆ ಸಾರಿ ಕೇಳಬೇಕು ಅಂತ ಅವಳನ್ನ ಹುಡ್ಕೊಂಡು ಇಲ್ಲಿಗೆ ಬಂದೆ. ಅಷ್ಟರಲ್ಲಿ ನೀವೇ ಇಲ್ಲಿಗೆ ಬಂದ್ಬಿಟ್ಟಿದ್ದೀರಾ. ಹಾಗಂದ್ರೆ ಕುಸುಮ ಸಿಟ್ಟು ಮಾಡ್ಕೊಂಡು ಬಂದಿದ್ದು ನಿಮ್ಮನೆಗೇನಾ? ಕುಸುಮ, ನಿನ್ನಿಂದಾಗಿ ಮತ್ತೆ ನಂಗೆ ಅಪ್ಪ ಸಿಕ್ಕಿದ್ದಾರೆ. ಹ್ಞೂ, ನನ್ನಿಂದಾಗಿ ಎಲ್ರಿಗೂ ಒಳ್ಳೇದೇ ಆಗ್ತಾ ಇದೆ, ಆದರೆ ನನಗೇನೆ ಎಲ್ಲರಿಂದ ಕೆಟ್ಟದೇ ಆಗ್ತಾ ಇದೆ. ಅಲ್ಲ ಕಣೆ, ನಾನು ನಿಮ್ಮಮ್ಮಂಗೆ ಏನು ಮಾಡಿದ್ದೆ ಅಂತ ನನ್ನ ಇಷ್ಟೊಂದು ಆಟ ಸಾಧಿಸ್ತಾರೆ? ಅಲ್ಲ, ನಂಗೆ ಈ ವಿಷಯ ಮೊದಲೇ ಗೊತ್ತಾಗಬೇಕಾಗಿತ್ತು. ಆವಾಗ ನಿಮ್ಮಮ್ಮನ ದುಡ್ಡು ಕಟ್ ಮಾಡ್ತಿದ್ದೆ. ಅಂಕಲ್ ಸಾರಿ, ನಿಮ್ಮ ಮೆಂತಿಗೆ ನಿಂಗೆಲ್ಲ ಬೈತಾ ಇದ್ದೀನಿ ಅಂತ. ಆದರೆ ಅವ್ರು ಮಾಡಿ ಸರಿನಾ? ನಂಗೆ ಅವ್ರು ಈ ರೀತಿ ಮಾಡ್ಬೋದಾ? ಕಟ್ಕೊಂಡಿರೋ ಗಂಡ ನನಗೆ ಈ ಥರ ಮೋಸ ಮಾಡ್ತಾಳೆ ಅವಳು. ಇನ್ನು ನಿನಗೆ ಮೋಸ ಮಾಡಲ್ಲ ಅಂದ್ರಲ್ಲಿ ಆಶ್ಚರ್ಯ ಏನೂ ಇಲ್ಲ ಬಿಡಮ್ಮ. ಇಲ್ಲ ಅಂಕಲ್, ನಾವು ಹಿಂಗೆ ಬಿಡಬಾರ್ದು. ನಿಮ್ಮ ಹೆಂಡತಿಗೆ ಒಂದು ಬುದ್ಧಿ ಕಲಿಸ್ಬೇಕು. ನೀವು ಯಾರು ಕಲಿಸ್ತಿರೋ ಗೊತ್ತಿಲ್ಲ, ನಾನು ಮಾತ್ರ ಅವ್ರಿಗೆ ಒಳ್ಳೆ ಬುದ್ಧಿ ಕಲಿಸ್ತೀನಿ. ಕುಸುಮ, ನಿನ್ನ ಸಪೋರ್ಟ್ಗೆ ನಾನು ಇರ್ತೀನಿ. ನಾನು ಇರ್ತೀನಮ್ಮ. ಅದಕ್ಕೆ ನೋಡಿದ್ರಲ್ಲ ಹಿಂಗೆಲ್ಲ ಆಯಿತು ಅಂತ. ಇವಾಗ ಹೇಳಿ, ಇದರಲ್ಲಿ ನನ್ನ ತಪ್ಪೇನಿದೆ? ಹೌದು ಕುಸುಮ, ಇದರಲ್ಲಿ ನಿನ್ನ ತಪ್ಪೇನೂ ಇಲ್ಲ, ಎಲ್ಲ ನಮ್ಮ ಅಕ್ಕಂದೇ ತಪ್ಪು. ಅವಳು ಯಾಕೆ ಈ ಥರ ಮಾಡ್ತಾಳೋ ನನಗಂತೂ ಒಂದು ಅರ್ಥ ಆಗ್ತಾ ಇಲ್ಲ. ಆದರೆ ನಿಂಗೆ ಸತ್ಯ ಗೊತ್ತಾಯ್ತಲ್ಲ, ನನ್ನ ತಮ್ಮ ಕೆಟ್ಟನಲ್ಲ ಅಂತ, ನಂಗೆ ಅದು ಸಾಕು. ಹೋಗು, ಮೊದಲು ಅವನ್ನ ಫೋನ್ ಮಾಡಿ ಕರೆದು ಮಾತಾಡು, ಸರಿನಾ?